हेलो फ्रेंड्स, ನೀವು ನೋಡ್ತಾ ಇದ್ದೀರಾ ಈಸಿ ಲೈಫ್ ವಿತ್ ಸೌಮ್ಯ ಕನ್ನಡ. ಇವತ್ತು ನಾನು ನಿಮಗೋಸ್ಕರ ತಂದಿದ್ದೀನಿ ಆಲೂ ಪರಾಠ ರೆಸಿಪಿ. ಒಂದೇ ರೀತಿಯಲ್ಲಿ ಆಲೂ ಪರಾಠ ಮಾಡಿ ತಿಂದು ಬೋರ್ ಆಗಿದ್ರೆ ಈ ರೀತಿಯ ಪರಾಠ ನೀವು ಟ್ರೈ ಮಾಡ್ಬೋದು. ಇದು ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ, ಸ್ವಲ್ಪ ಕ್ರಿಸ್ಪಿ ಆಗಿರುತ್ತೆ ಮತ್ತು ಇದನ್ನು ತುಂಬಾ ಈಸಿಯಾಗಿ ಮಾಡ್ಬೋದು. ಇದನ್ನು ನೀವು ಸ್ನ್ಯಾಕ್ಸ್ ರೀತಿಯಲ್ಲೂ ಮಾಡ್ಬೋದು, ಬೆಳಗಿನ ತಿಂಡಿಗೂ ಮಾಡ್ಬೋದು ಅಥವಾ ಲಂಚ್ ಬಾಕ್ಸ್ಗೂ ಮಾಡ್ಕೊಡ್ಬೋದು. ಹಾಗಾದರೆ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ನಾನಿಲ್ಲಿ 2 ಕಪ್ ಗೋಧಿ ಹಿಟ್ಟು ತಗೋತಾ ಇದ್ದೀನಿ. ಹಾಗೂ ಇದಕ್ಕೆ ಅರ್ಧ ಟೀ ಸ್ಪೂನ್ ಅಜವಾಯಿನ ಹಾಕೋತಾ ಇದ್ದೀನಿ. ಓಮ್ ಕಾಳು ಅಂತಾರಲ್ಲ ಅದು, ಇದು ಹಾಕಿದ್ರೆ ಎದೆ ಉರಿ ಎಲ್ಲ ಬರಲ್ಲ. ಜೊತೆಗೆ ಚೂರು ಉಪ್ಪು ಹಾಕೋತಾ ಇದ್ದೀನಿ ಮತ್ತು 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕೋತಾ ಇದ್ದೀನಿ. ಇದನ್ನೆಲ್ಲ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗ ಸ್ವಲ್ಪನೇ ನೀರು ಹಾಕೊಳ್ತಾ ಹಿಟ್ಟನ್ನ ಕಲಿಸ್ಕೋಬೇಕು. ಸ್ವಲ್ಪ ಸಾಫ್ಟಾಗಿ ಕಲಿಸ್ಕೋಬೇಕು. ಇವಾಗ ನೋಡಿ, ಈ ಥರ ಫುಲ್ಲು ಸಾಫ್ಟಾಗಿ ಕಲಿಸ್ಕೋಬೇಕು. ಈಗ ಇದನ್ನು ಮುಚ್ಚಿಬಿಟ್ಟು ಒಂದು 1/4 ಗಂಟೆ 20 ನಿಮಿಷ ಹಾಗೆ ಪಕ್ಕಕ್ಕೆ ಇಡಬೇಕು. ಸ್ವಲ್ಪ ಚೆನ್ನಾಗಿ ಸೆಟ್ ಆಗುತ್ತೆ. ಹಾಗೂ ಇಲ್ಲಿ 2 ಆಲೂಗಡ್ಡೆ ತೊಗೊಂಡಿದ್ದೀನಿ ಬೇಯಿಸ್ಕೊಂಡು. ಮತ್ತು ಇದು ನೋಡಿ ಮೀಡಿಯಮ್ ಸೈಜಲ್ಲಿದೆ, ತುಂಬ ದೊಡ್ಡದಾಗಿಲ್ಲ, ತುಂಬ ಚಿಕ್ಕದಾಗಿಲ್ಲ. 2 ಆಲೂಗಡ್ಡೆ ಸಾಕು ಬೇಕಾದಷ್ಟು, ಯಾಕಂದರೆ ಇದರಲ್ಲಿ ಫಿಲ್ಲಿಂಗು ಕಮ್ಮಿನೇ ಇಡಿಸೋದು. ಇದ್ರ ಜೊತೆಗೇ ಅರಿಶಿನದ ಪುಡಿ 2 ಚಿಟಿಕೆ ಮತ್ತು ಅಚ್ಕಾರದ ಪುಡಿ 1/4 ಚಮಚ, ಯಾಕಂದರೆ ಹಸಿಮೆಣಸಿನ್ಕಾಯಿನೂ ಹಾಕೋತಾ ಇದ್ದೀನಿ, ಅದಕ್ಕೆ ಅಚ್ಕಾರದ ಪುಡಿ ಕಮ್ಮಿ ಹಾಕ್ಕೊಂಡಿದ್ದೀನಿ. ಮತ್ತು ಧನಿಯಾ ಪುಡಿ ಅರ್ಧ ಟೀ ಸ್ಪೂನು ಮತ್ತು ಜೀರಿಗೆ ಹುರ್ಕೊಂಡು ಪುಡಿ ಮಾಡ್ಕೊಂಡಿರೋದು 1/4 ಚಮಚ. ಆಮ್ಚೂರ್ ಪೌಡರು, ಡ್ರೈ ಮ್ಯಾಂಗೋ ಪೌಡರ್ ಬರುತ್ತಲ್ಲ ಅದು 1/4 ಚಮಚ. ಮತ್ತು ಚಾಟ್ ಮಸಾಲ 1 ಟೀ ಸ್ಪೂನು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು. ಉಪ್ಪು ಸ್ವಲ್ಪ ನೋಡ್ಕೊಂಡು ಹಾಕೊಳ್ಳಿ, ಯಾಕಂದರೆ ಚಾಟ್ ಮಸಾಲನೂ ಹಾಕೋತಾ ಇದ್ದೀವಲ್ಲ ಅದರಲ್ಲೂ ಸ್ವಲ್ಪ ಉಪ್ಪಿನ ಅಂಶ ಇರುತ್ತೆ. ಮತ್ತು ಫಿಲ್ಲಿಂಗ್ ಸ್ವಲ್ಪ ಕಮ್ಮಿನೇ ಮಾಡ್ಕೋತಾ ಇರೋದಲ್ಲ, ಉಪ್ಪು ಫಸ್ಟ್ ನೋಡ್ಕೊಂಡೆ ಹಾಕೊಳ್ಳಿ, ಆಮೇಲೆ ಬೇಕಾದ್ರೆ ಹಾಕೊಳ್ಳಿ. ಹಾಗೂ ಇದ್ರ ಜೊತೆಗೇ ಶುಂಠಿನ ತುರ್ಕೊಂಡು ಹಾಕೋತಾ ಇದ್ದೀನಿ, ಒಂದು ಅರ್ಧ ಟೀ ಸ್ಪೂನು. ಮತ್ತು ಹಸಿಮೆಣ್ಸಿನ್ಕಾಯಿ ಸಣ್ಣಗೆ ಹೆಚ್ಕೊಂಡು ಹಾಕ್ಕೊಂಡಿದ್ದೀನಿ, ಒಂದು 2 ಹಸಿಮೆಣ್ಸಿನ್ಕಾಯಿನ ಹಾಕ್ಕೊಂಡಿರೋದು. ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ. ಈಗ ಇದನ್ನೆಲ್ಲ ಈ ಆಲೂಗಡ್ಡೆ ಜೊತೆ ಸೇರಿಸಿ ಈ ಥರ ಮ್ಯಾಶ್ ಮಾಡ್ಕೋಬೇಕು. ಆಗ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ನೋಡಿ, ಆಲೂಗಡ್ಡೆ ಚೆನ್ನಾಗಿ ಮ್ಯಾಶ್ ಆಗಿದೆ ಮತ್ತು ಚೆನ್ನಾಗಿ ಮಿಕ್ಸ್ ಆಗಿದೆ. ಮತ್ತು ಯಾವುದೇ ನೀವು ಪರಾಟ ಮಾಡಬೇಕಾದ್ರೆ ಈ ಥರ ನೋಡಿ ಫಿಲ್ಲಿಂಗು ಈ ಥರ ಸ್ವಲ್ಪ ಡ್ರೈ ಆಗಿರಬೇಕು. ನೀರಾಗಿ ಸ್ವಲ್ಪ ಒದ್ದದೇ ಇರುತ್ತಲ್ಲ, ಆ ಥರ ಇದ್ದರೆ ಚೆನ್ನಾಗಿ ಪರಾಟ ಬರೋಲ್ಲ. ಮತ್ತು ನಾವು ಲಟ್ಟಿಸ್ಬೇಕಾದ್ರೆ ಫಿಲ್ಲಿಂಗ್ ಎಲ್ಲ ಆಚೆ ಬಂದುಬಿಡುತ್ತೆ. ಕರೆಕ್ಟಾಗಿದೆ ನೋಡಿ. ಇವಾಗ 1/4 ಗಂಟೆ 20 ನಿಮಿಷ ಆಗಿದೆ. ಮತ್ತು ಹಿಟ್ಟನ್ನ ಇನ್ನೊಂದ್ಸಲ ಈ ಥರ ನಾದ್ಕೊಳ್ಳೋಣ. ಇನ್ನೂ ಚೆನ್ನಾಗಿ ಸಾಫ್ಟ್ ಆಗಿದೆ. ಇಷ್ಟು ಹಿಟ್ಟಲ್ಲಿ ಒಟ್ಟು 6 ಪರಾಟಗಳಾಗುತ್ತೆ. ನೋಡಿ, ಈಗ 2 ಡಿವೈಡ್ ಮಾಡಿಕೊಂಡು ಮತ್ತು 1 ಪೀಸ್ ಎತ್ಕೊಂಡಿದ್ದೀನಿ. ಅದರಲ್ಲಿ 3/4 ಭಾಗ ತೊಗೊಂಡಿದ್ದೀನಿ. ನಾರ್ಮಲ್ ಪರಾಟ ಮಾಡೋಕ್ಕೆ ತೊಗೋತೀವಲ್ಲ ಅದಕ್ಕಿಂತ ಇದು ಡಬಲ್ ಆಗಿ ತೊಗೊಂಡಿದ್ದೀನಿ. ಇವಾಗ ಎತ್ಕೊಂಡಿದ್ದೀನಲ್ಲ, ಇಷ್ಟು ಹಿಟ್ಟಲ್ಲೇ 2 ಪರಾಟಗಳಾಗುತ್ತೆ. ಈಗ ಸ್ವಲ್ಪ ಡ್ರೈ ಹಿಟ್ಟನ್ನ ಈ ಥರ ಉದಿಸ್ಕೊಂಡು ಲಟ್ಟಿಸ್ಕೋಬೇಕು. ಫುಲ್ ದೊಡ್ಡದಾಗಿ ಎಷ್ಟು ಸಾಧ್ಯನೋ ಅಷ್ಟು ದೊಡ್ಡದಾಗಿ ಲಟ್ಟಿಸ್ಕೋಬೇಕು. ಫುಲ್ಲು ದೊಡ್ಡದಾಗಿ ಲಟ್ಸ್ಕೊಂಡಿದ್ದೀನಿ. ಈಗ ಇದಕ್ಕೆ ಸ್ವಲ್ಪ ಈ ಥರ ತುಪ್ಪ ಸವರ್ಕೋಬೇಕು. ಎಣ್ಣೆ ಬೇಡ, ತುಪ್ಪನೇ ಹಾಕೊಳ್ಳಿ, ಚೆನ್ನಾಗಿ ರುಚಿ ಬರುತ್ತೆ ಮತ್ತು ಲೇಯರ್ಸ್ ಎಲ್ಲ ಚೆನ್ನಾಗಿ ಬರುತ್ತೆ. ಈಗ ಇದನ್ನು ಈ ಥರ ರೋಲ್ ಮಾಡ್ಕೋಬೇಕು. ಸ್ವಲ್ಪ ಟೈಟಾಗೆ ಸುತ್ಕೋಬೇಕು, ಸ್ವಲ್ಪ ಗ್ಯಾಪ್ ಇಡಬಾರ್ದು. ಈ ಥರ ನೋಡಿ ಫುಲ್ ಟೈಟಾಗಿ ನಾನು ರೋಲ್ ಮಾಡ್ತಾಯಿದ್ದೀನಿ. ಈ ಥರ ರೋಲ್ ಮಾಡಾದ್ಮೇಲೆ ನೋಡಿ ಈ ಥರ ಪ್ರೆಸ್ ಮಾಡ್ಕೋಬೇಕು. ಈಗ ಇದನ್ನು ಒಂದು ಸ್ವಲ್ಪ ಲಟ್ಟಿಸ್ಕೋಬೇಕು. ನೋಡಿ, ಇಷ್ಟು ಲಟ್ಸ್ಕೊಂಡಿದ್ದೀನಿ. ಮತ್ತು ಇದ್ರ ಮೇಲೆ ಸ್ವಲ್ಪ ತುಪ್ಪ ಸವರ್ಕೋಬೇಕು. ಮತ್ತು ಈ ಸೈಡಿಂದ ಈ ಥರ ರೋಲ್ ಮಾಡ್ಕೋಬೇಕು. ಈ ಥರ ಮಾಡಿದಾಗ ಲೇಯರ್ಸ್ ಎಲ್ಲ ಚೆನ್ನಾಗಿ ಬರುತ್ತೆ. ಈ ಥರ ರೋಲ್ ಮಾಡಾದ್ಮೇಲೆ ಇದರಲ್ಲಿ ಈ ಥರ ಕಟ್ ಮಾಡ್ಕೋಬೇಕು. ನೋಡಿ, 2 ಉಂಡೆ ಆಗುತ್ತೆ, 2 ಪರಾಟ ಆಗುತ್ತೆ ಇಷ್ಟು ಹಿಟ್ಟಲ್ಲಿ.
ಈಗ ಒಂದು ಉಂಡೆ ಇಟ್ಬಿಟ್ಟು ಒಂದು ಉಂಡೆ ಎತ್ಕೊಂಡಿದ್ದೀನಿ. ಈಗ ಈ ಥರ ನೋಡಿ ಬೌಲ್ ಥರ ಶೇಪ್ ಮಾಡ್ಕೋಬೇಕು ಲೈಟಾಗಿ. ಈಗ ಇದಕ್ಕೆ ಫಿಲ್ಲಿಂಗ್ ತುಂಬ್ತಾ ಇದ್ದೀನಿ. ಜಾಸ್ತಿ ಇಡಿಸಲ್ಲ, 1 ರಿಂದ 2 ಸ್ಪೂನ್ ಇಡಿಸುತ್ತೆ ಅಷ್ಟೇ. ನೋಡಿ ಈ ಥರ ಪ್ರೆಸ್ ಮಾಡಿಬಿಟ್ಟು ಮತ್ತೆ ಹಾಕೋತಾ ಇದ್ದೀನಿ. ಜಾಸ್ತಿ ತುಂಬಿಟ್ರೆ ನಾವು ಲಟ್ಸ್ಬೇಕಾರೆಲ್ಲ ಈಚೆ ಬಂದ್ಬಿಡುತ್ತೆ. ಆಲೂಗಡ್ಡೆ ಎಲ್ಲ ತುಂಬಿದ್ಮೇಲೆ ನೋಡಿ ಈ ಥರ ಸೀಲ್ ಮಾಡ್ಕೋಬೇಕು, ಫುಲ್ ಕವರ್ ಮಾಡ್ಕೋಬೇಕು. ಮತ್ತು ಸ್ವಲ್ಪ ಹಿಟ್ಟು ಉದುರಿಸ್ಬಿಟ್ಟು ಲೈಟಾಗಿ ಲಟ್ಟಿಸ್ಕೋಬೇಕು. ತುಂಬ ನಿಧಾನಕ್ಕೆ ಲಟ್ಟಿಸ್ಕೋಬೇಕು. ನೋಡ್ತಾ ಇದ್ದೀರಲ್ಲ, ಒಂದೇ ಡೈರೆಕ್ಷನಲ್ಲಿ ಲೈಟಾಗಿ ಲಟ್ಟಿಸ್ಕೋಬೇಕು ಅಷ್ಟೇ. ಆಮೇಲೆ ಈ ಪರಾಟ ತುಂಬ ತೆಳ್ಳೇನೂ ಇರಲ್ಲ, ತುಂಬ ದಪ್ಪನೂ ಇರಲ್ಲ. ನೋಡಿ ಇಷ್ಟು ದಪ್ಪ ಲಟ್ಟಿಸ್ಕೊಂಡ್ರೆ ಸಾಕು. ಈಗ ಪರಾಟ ಮಾಡೋಕ್ಕೆ ತವಾನ ಚೆನ್ನಾಗಿ ಬಿಸಿ ಮಾಡಿದ್ದೀನಿ. ಮತ್ತು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಈ ಥರ ಸ್ಪ್ರೆಡ್ ಮಾಡ್ಕೋಬೇಕು. ನಾರ್ಮಲಾಗಿ ನಾವು ಪರಾಟ ಮಾಡ್ಬೇಕಾದ್ರೆ ಫಸ್ಟ್ ಪರಾಟನ ಚೆನ್ನಾಗಿ ಬೇಯಿಸಾದ್ಮೇಲೆ ಅದು ಮೇಲ್ಗಡೆಯಿಂದ ಎಣ್ಣೆನ ತುಪ್ಪನ ಹಾಕೋತೀವಿ. ಅರೆ ಇದನ್ನ ಸ್ವಲ್ಪ ಕ್ರಿಸ್ಪಿಯಾಗಿ ಮಾಡಬೇಕಲ್ಲ, ಅಷ್ಟೇ ಎಣ್ಣೆ ಹಾಕ್ಬಿಟ್ಟು ಈ ಥರ ಮಾಡಿದ್ರೆ ಸ್ವಲ್ಪ ಕ್ರಿಸ್ಪಿಯಾಗಿ ಬರುತ್ತೆ ಮೇಲೆ ಲೇಯರು. ಸ್ವಲ್ಪ ಮೇಲ್ಭಾಗ ನೋಡಿ ಸ್ವಲ್ಪ ಡ್ರೈ ಆದಮೇಲೆ ಮೇಲ್ಗಡೆನ ಸ್ವಲ್ಪ ಎಣ್ಣೆನ ತುಪ್ಪನ ಹಾಕೋಬೇಕು. ಮತ್ತು ಇದನ್ನು ತಿರುಗಿಸ್ಬಿಟ್ಟು 2 ಸೈಡು ಬೇಯಿಸ್ಕೋಬೇಕು. ನೀವು ಎಣ್ಣೆ ತುಪ್ಪ ಹಾಕ್ತಾ ಇದ್ರೆ ಅದು ಹಂಗೆ ಡ್ರೈ ಆಗ್ತಾನೆ ಇರುತ್ತೆ. ಚೂರಿ ಹಾಕೊಳ್ತಾ ಬೇಯಿಸ್ಕೋಬೇಕು. ಕ್ರಿಸ್ಪಿ ಅಂದರೆ ತುಂಬಾ ಗರ್ಗರಿ ಚಕ್ಲಿ ಥರ ಇರಲ್ಲ. ಆ ಸಮೋಸ ಕಚೋರಿ ಎಲ್ಲ ಬರುತ್ತಲ್ಲ, ಔಟರ್ ಲೇಯರ್ ಸ್ವಲ್ಪ ಕ್ರಿಸ್ಪಿ ಆಗುತ್ತೆ ಅಷ್ಟೇ. ನೋಡಿ ಚೆನ್ನಾಗಿ ಬೆಂದಿದೆ, ತೆಕ್ಕೊಳ್ಳೋಣ. ಮಿಕ್ಕಿದ ಪರಾಟಗಳು ಹಾಗೆ ಮಾಡ್ಕೋಬೇಕು. ಮೀಡಿಯಮ್ ಫ್ಲೇಮಲ್ಲೇ ಬೇಯಿಸ್ಕೊಳ್ಳಿ. ಇವಾಗ 2 ಆಗಿದೆ. ಟೋಟಲ್ಲು ಇಷ್ಟು ಹಿಟ್ಟಲ್ಲಿ 6 ಪರಾಟಗಳಾಗಿತ್ತು. ನೋಡಿ ಎಷ್ಟು ಕ್ರಿಸ್ಪಿ ಆಗಿದೆ. ಒಳಗಡೆ ಆಲೂಗಡ್ಡೆ ಹಾಕಿದ್ದೀವಿ, ಒಳಗಡೆ ಸಾಫ್ಟ್ ಆಗಿದೆ. ಇದನ್ನು ಯಾವುದಾದ್ರು ಚಟ್ನಿ ಜೊತೆ ತಿನ್ಬೋದು. ಗ್ರೀನ್ ಚಟ್ನಿ ಅಥವಾ ಉಪ್ಪಿನಕಾಯಿ ಅಥವಾ ಮೊಸರು ಜೊತೆ ತಿನ್ಬೋದು. ನಾನಿಲ್ಲಿ ಇದನ್ನ ಟೊಮೊಟೊ ಚಟ್ನಿ ಜೊತೆ ಸರ್ವ್ ಮಾಡ್ತಾಯಿದ್ದೀನಿ. ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋನ ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.